ಬ್ಯಾಕ್ ಕಾಶ್ಮೀರದಲ್ಲಿ ಪ್ರವಾಸಿಗರಿಗೆ ನರಕ ದರ್ಶನ. ಈ ಪ್ರವಾಸಿಗರ ಮೇಲೆ 20 ವರ್ಷದ ನಂತರ ಮೊಟ್ಟ ಮೊದಲಿಗೆ ನಡೀತಾ ಇರುವಂತಹ 10 ನಿಮಿಷಗಳ ಕಾಲ ಬ್ಯಾಕ್ ಟು ಬ್ಯಾಕ್ 4 ಉಗ್ರರಿಂದ ಗುಂಡಿನ ಕಾಳಗ ನಡೀತಂತೆ. 10 ನಿಮಿಷ, ಅದು ಕೂಡ ಆರಾಮ್ಸೆ, ಯಾವುದೇ ಒಂದು ಭಯ ಇರಲಿಲ್ಲ ಅವರಿಗೆ. ಯಾಕಂದ್ರೆ ಅದು 7-8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ದೊಡ್ಡದಾದಂತ ಒಂದು ಗ್ರೌಂಡ್ ರೀತಿಯಲ್ಲಿರುವಂತಹ ಜಾಗ ನೋಡ್ರಿ ವೀಕ್ಷಕರೇ. ಈಗ ಸಾಧಾರಣವಾಗಿ ನಾವು ಕ್ರಿಕೆಟ್ ಗ್ರೌಂಡ್ ಎಲ್ಲ ನೋಡ್ತೀವಲ್ಲ, ಆ ತರ ಆರಾಮ್ಸೆ ಕೂತ್ಕೊಂಡು ಆ ವೇಳೆಗೆ ಕೆಲವರು ಕಾಫಿ ಇರ್ತಾ ಇದ್ರು, ಟೀ ಇರ್ತಾ ಇದ್ರು, ಕೆಲವರು ಸಾಫ್ಟ್ ಡ್ರಿಂಕ್ಸ್ ಕುಡಿತಾ ಇದ್ರು. ಅಲ್ಲೆಲ್ಲ ಚೇರ್ಗಳು ಕಾಣ್ತಾ ಇದೆ ನಿಮಗೆ. ಆ ಜಾಗದಲ್ಲಿ ಏನಿದೆ, ಪಾನಿಪುರಿ ಮಾಡ್ತಾರೆ, ಸೋಡಾ ಮಾಡ್ತಾರೆ, ಮತ್ತೊಂದು ಜ್ಯೂಸ್ ಗೀಸು ಮತ್ತೊಂದು ಎಲ್ಲ ಪ್ರವಾಸಿಗರೆಲ್ಲ ಬಂದು ಗಾಡಿಯನ್ನು ಅಲ್ಲಿಗೆ ಆಮೇಲೆ ಜಸ್ಟ್ ವಾಕಿಂಗ್ ಹೋಗಿ ಅಲ್ಲಿ ನಿಂತ್ಕೊಳ್ಳುತ್ತೆ. ಅಲ್ಲಿ ವಾಹನಕ್ಕೆ ಪ್ರವೇಶ ಇಲ್ಲ ನೋಡಿ. ವೆಹಿಕಲ್ಗಳನ್ನು ದೂರವೇ ಬಿಟ್ಟು ನಡ್ಕೊಂಡು ಹೋಗೋದಕ್ಕೆ. ಈಗ ನಾವು ಸಾಧಾರಣವಾಗಿ ಕಬ್ಬನ್ ಪಾರ್ಕಲ್ಲಿ ಹೋದಾಗ ಆ ತರ ಉಗ್ರರ ಬೇಟೆಗೆ ಸೇನಾ ಕಾರ್ಯಾಚರಣೆ ಆರಂಭಗೊಂಡಿದೆ. ಇದೀಗ ಬರ್ತಾ ಇರುವಂತಹ ದೊಡ್ಡ ಸುದ್ದಿ, 4 ಉಗ್ರರ ಬೇಟೆಗೆ ಇಳಿದ ವಿಶೇಷ ಪಡೆ. ಬಹುಶಃ ಆ 4 ಉಗ್ರರನ್ನ ಬೇಟೆಯಾಡಿ ತರುವ ತನಕ ಬಹುಶಃ 4 ಸೇನಾ ಹೆಲಿಕಾಪ್ಟರ್ಗಳಿಂದ ಕಾರ್ಯಾಚರಣೆ, ಉಗ್ರರ ಬೇಟೆಗೆ ಸೇನಾ ಕಾರ್ಯಾಚರಣೆ ಆರಂಭ ಆಗಿದೆ. ಯಾಕಂದ್ರೆ ಅಲ್ಲಿ ಇದ್ದವರು ಅಲ್ಲಿ ಇರಲೇಬೇಕು. ಅವ್ರು ತಪ್ಪಿಸಿಕೊಂಡು ಓಡಾಡಬೇಕು ಅಂತಂದ್ರೂ ಕೂಡ ಹೆಲಿಕಾಪ್ಟರ್ ಓಡಾಡಬೇಕು. ಬಸ್ಸಲ್ಲೋ ಗಾಡಿಯಲ್ಲೋ ಮತ್ತೊಂದರಲ್ಲಿ ಎಷ್ಟು ಓಡಾಡಿದ್ರು ಕೂಡ ಸಿಕ್ಕೇ ಸಿಗ್ತಾರೆ. ಹಾಗಾಗಿ ಹೆಲಿಕಾಪ್ಟರ್ ಕಾರ್ಯಾಚರಣೆ. ಅಮಿತ್ ಶಾ ಈಗಾಗಲೇ ಉನ್ನತ ಅಧಿಕಾರಿಗಳ ಮಟ್ಟದ ಸಭೆಯನ್ನು ನಡೆಸಿದ್ದಾರೆ, ಈಗಾಗಲೇ ಅಲ್ಲಿಗೆ ತೆರಳಿದ್ದಾರೆ. ಸೊ ಹಾಗಾಗಿ 4 ಹೆಲಿಕಾಪ್ಟರ್ಗಳು ರೆಡಿಯಾಗಿದೆ, ಸೇನಾ ಹೆಲಿಕಾಪ್ಟರ್ ರೆಡಿಯಾಗಿದೆ. ನೋಡಿ ನಮ್ಮ ಯೋಧರು ಯಾವ ರೀತಿ ಈ ಯೋಧರ ವೇಷದಲ್ಲೇ ಬಂದಿದ್ರು. ಎಂತ ಒಂದು ಪರಿಸ್ಥಿತಿ ನೋಡ್ರಿ, ಎಂತ ಪರಿಸ್ಥಿತಿ. ಯೋಧರ ವೇಷದಲ್ಲೇ ಬಂದಿದ್ರು. ಕಣಿವೆ ರಾಜ್ಯದಲ್ಲಿ ಭಾರಿ ಭದ್ರತೆ, ಗಲ್ಲಿ ಕೂಡ ಸೈನಿಕರ ನಿಯೋಜನೆಯನ್ನು ಮಾಡಿದ್ದಾರೆ. ಇದು ಅಮಿತ್ ಶಾ ಅವರಿಗೂ ಕೂಡ ಬಹಳ ದೊಡ್ಡ ಒಂದು ಸವಾಲಿನ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ನಾಳೆ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಟೀಕೆ ಟಿಪ್ಪಣಿಗೆ ಕಾರಣವಾಗುತ್ತೆ. ಏನ್ ಮಾಡಿದ್ರಿ, ಮತ್ತೊಂದು ಮಾಡಿದ್ರಿ ಅಂತ ಹೇಳಿ. ಬಿಜೆಪಿಗೆ ಇದ್ದಂತ ಬಹಳ ದೊಡ್ಡ ಒಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಕಳೆದ 14-11 ವರ್ಷಗಳಲ್ಲಿ ಆ ದೊಡ್ಡ ಮಟ್ಟದ ಅಟ್ಯಾಕ್ಗಳಾಗಿಲ್ಲ ಪುಲ್ವಾಮಾ ಅನ್ನುವಂಥ ಒಂದು ವಿಚಾರಗಳನ್ನು ಹೊರತುಪಡಿಸಿದರೆ ಅದನ್ನೇ ಅವರು ಬಹಳ ದೊಡ್ಡದಾಗಿ ಹೇಳ್ಕೊತಾ ಇದ್ರು. ಹೇಳೋದಕ್ಕೊಂದು ಅವಕಾಶ ಕೂಡ ಇತ್ತು. ಈಗ ನೋಡಿ, ಗಂಡನ ಹೆಣದ ಮುಂದೆ ಪತ್ನಿ ರೋಧನೆ, ಅದರ ಒಂದು ದೃಶ್ಯವನ್ನು ನೋಡ್ಬೋದು. ಯಾಕಂದ್ರೆ ಎಲ್ಲರ ಮುಂದೆ ಹೆಂಡತಿ ಇದ್ರೂ ಕೂಡ ಗಂಡಸರನ್ನೇ ಹೊಡಿತಾ ಇದ್ರಂತೆ, ಹೆಣ್ಮಕ್ಳನ್ನ ಮುಡ್ತಾ ಇರಲಿಲ್ಲ. ಉನ್ನತ ಮಟ್ಟದ ಅಧಿಕಾರಿಗಳು ಶ್ರೀನಗರಕ್ಕೆ ಈಗಾಗಲೇ ಬಂದಿದ್ದಾರೆ. ಅಮಿತ್ ಶಾ, ಹೋಮ್ ಮಿನಿಸ್ಟರ್ ಅಮಿತ್ ಶಾ ಈಗಾಗಲೇ ಶ್ರೀನಗರಕ್ಕೆ ಬಂದಿದ್ದಾರೆ. ರಕ್ಷಣಾ ತಂಡದಿಂದ ಮಾಹಿತಿ ಪಡೆದಿದ್ದಾರೆ ಅಮಿತ್ ಶಾ. ಇದೀಗ ಪ್ರತಿದಾಳಿ ನಡೆಯುವಂತ ಎಲ್ಲಾ ಸಾಧ್ಯತೆಗಳಿದೆ. ದಾಳಿಯ ಪ್ರತಿಕ್ಷಣದ ಮಾಹಿತಿಯನ್ನು ಪಡೆಯುತ್ತಾ ಇದ್ದಾರೆ. 10 ನಿಮಿಷಗಳ ಕಾಲ 4 ಗನ್ ಮುಖಾಂತರ ಬ್ಯಾಕ್ ಟು ಬ್ಯಾಕ್ ಎಲ್ಲ ಒಂದು 25 ಜನರು ಕೊಂದು ಓಡೋಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಇದು ಅವಸರವಾಗಿ ಕಾಶ್ಮೀರಕ್ಕೆ ತೆರಳುತ್ತಾ ಇರುವಂತಹ ದೃಶ್ಯ. ಈಗಾಗಲೇ ಶ್ರೀನಗರಕ್ಕೆ ಬಂದು ಇಳಿದಿದ್ದಾರೆ. ಕಾಶ್ಮೀರ ಉಗ್ರ ದಾಳಿ ಕೇಸ್ಗೆ ಎನ್ಐಎ ಎಂಟ್ರಿ, ರಾಷ್ಟ್ರೀಯ ತನಿಖಾ ದಳ ಎಂಟ್ರಿ ಕೊಟ್ಟಾಗಿದೆ. ಈಗಾಗಲೇ ಉಗ್ರ ದಾಳಿ ಕುರಿತು ಎನ್ಐಎಯಿಂದ ತನಿಖೆ ಬಹಳ ವೇಗವಾಗಿ, ಇದನ್ನು ಬಹಳ ಸೀರಿಯಸ್ ಆಗಿ ಸೆಂಟ್ರಲ್ ಗವರ್ಮೆಂಟ್ ಕೂಡ ತೆಗೆದುಕೊಂಡಿದೆ. ಯಾಕಂದ್ರೆ ಇದು ಮರ್ಯಾದೆ ಪ್ರಶ್ನೆ ಆಗುತ್ತೆ. ಇದು ಆಂತರಿಕ ಭದ್ರತೆ ಪ್ರಶ್ನೆ ಕೂಡ ಆಗುತ್ತೆ. ಒಬ್ಬ ಪ್ರವಾಸಿಗರಿಗೆ ನಾವು ಉಗ್ರರ ಬೇಟೆಗಾಗಿ ಅಖಾಡಕ್ಕಿಳಿದ ಎನ್ಐಎ, ರಾಷ್ಟ್ರೀಯ ತನಿಖಾ ದಳ. ಕಾಶ್ಮೀರ ಉಗ್ರ ದಾಳಿ ಕೇಸ್ಗೆ ಎನ್ಐಎ ಎಂಟ್ರಿ ಆಗಿದೆ. ಈಗಾಗಲೇ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆ ನಡೆದು ಆಗಾಗಲೇ ಶುರುವಾಗಿದೆ. ಆಮೇಲೆ ಸೇನಾ ಕಾರ್ಯಾಚರಣೆ ಕೂಡ ಆರಂಭ ಆಗಿದೆ. 4 ಉಗ್ರವಾದಿಗಳನ್ನ ಪತ್ತೆ ಹಚ್ಚೋದಕ್ಕೆ ನೋಡಿ, ಇದು ಆಸ್ಪತ್ರೆ ದೃಶ್ಯಾವಳಿಗಳು. ಕೆಲವು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ, ಕೆಲವರು ಮಾತಾಡಿಸ್ತಾರೆ. ಉಗ್ರರ ದಾಳಿಗೆ ಶಿವಮೊಗ್ಗದ ಮಂಜುನಾಥ್, 47 ವರ್ಷ ಪ್ರಾಯದ ಶಿವಮೊಗ್ಗದ ಮಂಜುನಾಥ್ ಅವರು, ಶಿವಮೊಗ್ಗ ವಿಜಯನಗರ ನಿವಾಸಿಯಾಗಿರುವ ಮಂಜುನಾಥ್ ಪತ್ನಿ ಪುತ್ರನ ಜೊತೆ ಪ್ರವಾಸಕ್ಕೆ ಹೋಗಿದ್ರು. ಮಂಜುನಾಥ್ ರಾವ್ ಅವರ ಮನೆಗೆ ಇದೀಗ ಸಂಸದ ರಾಘವೇಂದ್ರ ಭೇಟಿ ಕೊಟ್ಟಿದ್ದಾರೆ. ಇದಕ್ಕಿಂತ ಮೊದಲು ಅಲ್ಲಿ ಅಲ್ಲಿಯ ಎಂಎಲ್ಎ ಕೂಡ ಭೇಟಿ ಕೊಟ್ಟಿದ್ರು. ಅವರ ಮನೆಯನ್ನು ಕೂಡ ತೋರಿಸಿದ್ವಿ. ಆಮೇಲೆ ಅವರ ಪತ್ನಿ ಪಲ್ಲವಿ ಜೊತೆ ನಮ್ಮ ಭೀಮಾ ನಾಯಕ್ ಮಾತನಾಡಿದ್ದನ್ನು ಕೂಡ ನೀವು ನೋಡಿದ್ರೆ. ರಾಘವೇಂದ್ರ ಬಂದಿದ್ದಾರೆ. ಇದೆಲ್ಲ ಒಂದು ಜವಾಬ್ದಾರಿ ಆಗುತ್ತೆ. ಯಾಕಂದ್ರೆ ಇಂಥ ಸಂದರ್ಭಗಳು ಉಂಟಾದಾಗ ಅವರಿಗೆ ಹೋಗಿ ಒಂದು ಸಾಂತ್ವನ ಹೇಳುವಂಥದ್ದು ಬಹಳ ಮುಖ್ಯವಾಗಿರ್ತದೆ. ರಾಘವೇಂದ್ರ ಭೇಟಿ ಕೊಡ್ತಾ ಇರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ ಅವರ ಮನೆಗೆ.
ಸಂಸದ ರಾಘವೇಂದ್ರ ಭೇಟಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ. ಒಂದು ಪುಟ್ಟ ಬ್ರೇಕ್ ಆದ್ರೆ ಕಾಶ್ಮೀರದಲ್ಲಿ ಪ್ರವಾಸಿಗರಿಗೆ ನರಕ ದರ್ಶನ. ಈ ಪ್ರವಾಸಿಗರ ಮೇಲೆ 20 ವರ್ಷದ ನಂತರ ಮೊಟ್ಟ ಮೊದಲಿಗೆ ನಡೀತಾ ಇರುವಂತಹ 10 ನಿಮಿಷಗಳ ಕಾಲ ಬ್ಯಾಕ್ ಟು ಬ್ಯಾಕ್ 4 ಉಗ್ರರಿಂದ ಗುಂಡಿನ ಕಾಳಗ ನಡೀತಂತೆ. 10 ನಿಮಿಷ, ಅದು ಕೂಡ ಆರಾಮ್ಸೆ, ಯಾವುದೇ ಒಂದು ಭಯ ಇರಲಿಲ್ಲ ಅವರಿಗೆ. ಯಾಕಂದ್ರೆ ಅದು 7-8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ದೊಡ್ಡದಾದಂತ ಒಂದು ಗ್ರೌಂಡ್ ರೀತಿಯಲ್ಲಿರುವಂತ ಜಾಗ ನೋಡ್ರಿ ವೀಕ್ಷಕರೇ. ಈಗ ಸಾಧಾರಣವಾಗಿ ನಾವು ಕ್ರಿಕೆಟ್ ಗ್ರೌಂಡ್ ಎಲ್ಲ ನೋಡ್ತೀವಲ್ಲ, ಆ ತರ ಆರಾಮ್ಸೆ ಕೂತ್ಕೊಂಡು ಆ ವೇಳೆಗೆ ಕೆಲವರು ಕಾಫಿ ಇರ್ತಾ ಇದ್ರು, ಟೀ ಇರ್ತಾ ಇದ್ರು, ಕೆಲವರು ಸಾಫ್ಟ್ ಡ್ರಿಂಕ್ಸ್ ಕುಡಿತಾ ಇದ್ರು. ಅಲ್ಲೆಲ್ಲ ಚೇರ್ಗಳು ಕಾಣ್ತಾ ಇದೆ ನಿಮಗೆ. ಆ ಜಾಗದಲ್ಲಿ ಏನಿದೆ, ಪಾನಿಪುರಿ ಮಾಡ್ತಾರೆ, ಸೋಡಾ ಮಾಡ್ತಾರೆ, ಮತ್ತೊಂದು ಜ್ಯೂಸು ಗೀಸು ಮತ್ತೊಂದು ಎಲ್ಲ ಪ್ರವಾಸಿಗರೆಲ್ಲ ಬಂದು ಗಾಡಿಯಲ್ಲಿ ಅಲ್ಲಿಗೆ ಆಮೇಲೆ ಜಸ್ಟ್ ವಾಕಿಂಗ್ ಹೋಗಿ ಅಲ್ಲಿ ನಿಂತ್ಕೊಳ್ಳುತ್ತೆ. ಅಲ್ಲಿ ವಾಹನಕ್ಕೆ ಪ್ರವೇಶ ಇಲ್ಲ ನೋಡಿ. ವೆಹಿಕಲ್ಗಳನ್ನು ದೂರವೇ ಬಿಟ್ಟು ನಡ್ಕೊಂಡು ಹೋಗೋದಕ್ಕೆ. ಈಗ ನಾವು ಸಾಧಾರಣವಾಗಿ ಕಬ್ಬನ್ ಪಾರ್ಕ್ ಅಲ್ಲಿ ಹೋದಾಗ ಆ ತರ ಉಗ್ರರ ಬೇಟೆಗೆ ಸೇನಾ ಕಾರ್ಯಾಚರಣೆ ಆರಂಭಗೊಂಡಿದೆ. ಇದೀಗ ಬರ್ತಾ ಇರುವಂತಹ ದೊಡ್ಡ ಸುದ್ದಿ, 4 ಉಗ್ರರ ಬೇಟೆಗೆ ಇಳಿದ ವಿಶೇಷ ಪಡೆ. ಬಹುಶಃ ಆ 4 ಉಗ್ರರನ್ನ ಬೇಟೆಯಾಡಿ ತರುವ ತನಕ ಬಹುಶಃ 4 ಸೇನಾ ಹೆಲಿಕಾಪ್ಟರ್ಗಳಿಂದ ಕಾರ್ಯಾಚರಣೆ, ಉಗ್ರರ ಬೇಟೆಗೆ ಸೇನಾ ಕಾರ್ಯಾಚರಣೆ ಆರಂಭ ಆಗಿದೆ. ಯಾಕಂದ್ರೆ ಅಲ್ಲಿ ಇದ್ದವರಲ್ಲಿ ಇರಲೇಬೇಕು. ಅವರು ತಪ್ಪಿಸಿಕೊಂಡು ಓಡಾಡಬೇಕು ಅಂತಂದ್ರೂ ಕೂಡ ಹೆಲಿಕಾಪ್ಟರ್ ಓಡಾಡಬೇಕು. ಬಸ್ಸಲ್ಲೋ ಗಾಡಿಯಲ್ಲೋ ಮತ್ತೊಂದರಲ್ಲಿ ಓಡಾಡಿದ್ರು ಎಷ್ಟು ಓಡಾಡಿದ್ರು ಕೂಡ ಸಿಕ್ಕೇ ಸಿಗ್ತಾರೆ. ಹಾಗಾಗಿ ಹೆಲಿಕಾಪ್ಟರ್ ಕಾರ್ಯಾಚರಣೆ. ಅಮಿತ್ ಶಾ ಈಗಾಗಲೇ ಉನ್ನತ ಅಧಿಕಾರಿಗಳ ಮಟ್ಟದ ಸಭೆಯನ್ನು ನಡೆಸಿದ್ದಾರೆ. ಈಗಾಗಲೇ ಅಲ್ಲಿಗೆ ತೆರಳಿದ್ದಾರೆ. ಸೊ ಹಾಗಾಗಿ 4 ಹೆಲಿಕಾಪ್ಟರ್ಗಳು ರೆಡಿಯಾಗಿದೆ, ಸೇನಾ ಹೆಲಿಕಾಪ್ಟರ್ ರೆಡಿಯಾಗಿದೆ. ನೋಡಿ ನಮ್ಮ ಯೋಧರು ಯಾವ ರೀತಿ ಈ ಯೋಧರ ವೇಷದಲ್ಲೇ ಬಂದಿದ್ರು. ಎಂತ ಒಂದು ಪರಿಸ್ಥಿತಿ ನೋಡ್ರಿ, ಎಂತ ಪರಿಸ್ಥಿತಿ. ಯೋಧರ ವೇಷದಲ್ಲೇ ಬಂದಿದ್ರು. ಕಣಿವೆ ರಾಜ್ಯದಲ್ಲಿ ಭಾರಿ ಭದ್ರತೆ, ಗಲ್ಲಿ ಕೂಡ ಸೈನಿಕರ ನಿಯೋಜನೆಯನ್ನು ಮಾಡಿದ್ದಾರೆ. ಇದು ಅಮಿತ್ ಶಾ ಅವರಿಗೂ ಕೂಡ ಬಹಳ ದೊಡ್ಡ ಒಂದು ಸವಾಲಿನ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ನಾಳೆ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಟೀಕೆ ಟಿಪ್ಪಣಿಗೆ ಕಾರಣವಾಗುತ್ತೆ. ಏನ್ ಮಾಡಿದ್ರಿ, ಮತ್ತೊಂದು ಮಾಡಿದ್ರಿ ಅಂತ ಹೇಳಿ. ಬಿಜೆಪಿಗೆ ಇದ್ದಂತ ಬಹಳ ದೊಡ್ಡ ಒಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಕಳೆದ 14-11 ವರ್ಷಗಳಲ್ಲಿ ಆ ದೊಡ್ಡ ಮಟ್ಟದ ಅಟ್ಯಾಕ್ಗಳಾಗಿಲ್ಲ ಪುಲ್ವಾಮಾ ಅನ್ನುವಂತ ಒಂದು ವಿಚಾರಗಳನ್ನು ಹೊರತುಪಡಿಸಿದರೆ ಅದನ್ನೇ ಅವರು ಬಹಳ ದೊಡ್ಡದಾಗಿ ಹೇಳ್ಕೊತಾ ಇದ್ರು. ಹೇಳೋದಕ್ಕೊಂದು ಅವಕಾಶ ಕೂಡ ಇತ್ತು. ಈಗ ನೋಡಿ, ಗಂಡನ ಹೆಣದ ಮುಂದೆ ಪತ್ನಿ ರೋಧನೆ, ಅದರ ಒಂದು ದೃಶ್ಯವನ್ನು ನೋಡ್ತೀನಿ, ನೋಡ್ಬೋದು. ಯಾಕಂದ್ರೆ ಎಲ್ಲರ ಮುಂದೆ ಹೆಂಡತಿ ಇದ್ರೂ ಕೂಡ ಗಂಡಸರನ್ನೇ ಹೊಡಿತಾ ಇದ್ರಂತೆ, ಹೆಣ್ಮಕ್ಳನ್ನ ಮುಡ್ತಾ ಇರಲಿಲ್ಲ. ಉನ್ನತ ಮಟ್ಟದ ಅಧಿಕಾರಿಗಳು ಶ್ರೀನಗರಕ್ಕೆ ಈಗಾಗಲೇ ಬಂದಿದ್ದಾರೆ. ಅಮಿತ್ ಶಾ, ಹೋಮ್ ಮಿನಿಸ್ಟರ್ ಅಮಿತ್ ಶಾ ಈಗಾಗಲೇ ಶ್ರೀನಗರಕ್ಕೆ ಬಂದಿದ್ದಾರೆ. ರಕ್ಷಣಾ ತಂಡದಿಂದ ಮಾಹಿತಿ ಪಡೆದಿದ್ದಾರೆ ಅಮಿತ್ ಶಾ. ಇದೀಗ ಪ್ರತಿದಾಳಿ ನಡೆಯುವಂತ ಎಲ್ಲಾ ಸಾಧ್ಯತೆಗಳಿದೆ. ದಾಳಿಯ ಪ್ರತಿಕ್ಷಣದ ಮಾಹಿತಿಯನ್ನು ಪಡೆಯುತ್ತಿದ್ದಾರೆ. 10 ನಿಮಿಷಗಳ ಕಾಲ 4 ಗನ್ ಮುಖಾಂತರ